ಆ ಬೈಕ್ನ ಬೆಲೆ 30,000. ಆದರೆ ಅದರ ಮೇಲಿರುವಂಥ ದಂಡ ಲಕ್ಷ ಲಕ್ಷ ರೂಪಾಯಿ. ಬೆಂಗಳೂರಿನಲ್ಲಿ ದ್ವಿಚಕ್ರ ವಾಹನ ಬರದ ಕೆಟ್ಟ ದಾಖಲೆ ಇದು. 30,000 ಬೆಲೆ ಬಾಳುವಂಥ ಬೈಕ್ ಮೇಲೆ ಲಕ್ಷ ಲಕ್ಷ ದಂಡ ಇದೆ. ಬೆಂಗಳೂರಿನಲ್ಲಿರೋ ಘಟನೆ ಇದು. ದ್ವಿಚಕ್ರ ವಾಹನ ಬರದಂಥ ಕೆಟ್ಟ ದಾಖಲೆ ಇದು. ಬೈಕ್ ಮೇಲೆ ಕಂಡು ಕೇಳರಿಯದ ಕೆಟ್ಟ ದಾಖಲೆ ನಿರ್ಮಾಣ ಆಗಿದೆ. ಅದರ ಬೆಲೆನೇ 30,000. ಆದರೆ ಅದರ ಮೇಲಿರುವಂಥ ದಂಡ 2,13,000 ರೂಪಾಯಿ. ಆಕ್ಟಿವಾ ಬೈಕ್ ಮೇಲೆ 2,13,000 ರೂಪಾಯಿ ದಂಡ ಇದೆ. ದಂಡದ ಮೊತ್ತ ಕಂಡು ಸ್ವತಃ ಬೆಂಗಳೂರು ಸಂಚಾರಿ ಪೊಲೀಸರೇ ಶಾಕ್ ಆಗಿಬಿಟ್ಟಿದ್ದಾರೆ ಒಂದು ಕ್ಷಣ. KA04 KJ 9629 ದ್ವಿಚಕ್ರ ವಾಹನ ಇದು. ಇದರ ಮೇಲಿರುವಂಥ ದಂಡ ಒಂದೇ ಸಿಗ್ನಲ್ನಲ್ಲಿ 1,00,000 ರೂಗೂ ಹೆಚ್ಚು ಕೇಸ್ ಬಿದ್ದಿದೆ ಅಂತ. ಒಂದೇ ಸಿಗ್ನಲ್ನಲ್ಲಿ 30,000 ಬೆಲೆ ಬಾಳುತ್ತಾ ಅದು. ಅದನ್ನು ಮಾರಿಬಿಟ್ರೆ ಇವತ್ತಿನ ದರ 30,000 ರೂಪಾಯಿ ಅದರದ್ದು ಮಾರ್ಕೆಟಲ್ಲಿ. ಆದರೆ ಅದರ ಮೇಲಿರುವಂಥ ದಂಡ ನೋಡ್ರಿ ನೀವು. ಹೊಸ ಆಕ್ಟಿವಾ ಬಂದ್ಬಿಡುತ್ತೆ 2,13,000. 2,13,000 ರೂಪಾಯಿ ಇದೆ. ಒಂದೇ ಸಿಗ್ನಲ್ನಲ್ಲಿ 1,00,000 ರೂಪಾಯಿಗೂ ಹೆಚ್ಚು ಕೇಸ್ ಬಿದ್ದಿದೆ ಈ ಬೈಕ್ ಮೇಲೆ. ಎಷ್ಟು ಬಾರಿ ಉಲ್ಲಂಘನೆ ಮಾಡಿದ್ದಾರೆ ಗೊತ್ತಾ ಇವರು? 430 ಬಾರಿ ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ. 430 ಬಾರಿ. 2022ರಿಂದ ಇಲ್ಲಿಯ ತನಕವೂ ಕೂಡ ಸತತವಾಗಿ ದಂಡ ಬೀಳ್ತಾನೆ ಹೋಗಿದೆ. ಹೆಲ್ಮೆಟ್ ರಹಿತ ಸಂಚಾರ, ತ್ರಿಬಲ್ ರೈಡ್ ಸೇರಿದಂತೆ ಹಲವು ರೀತಿ ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಲಾಗಿದೆ ಈ ವಾಹನದಲ್ಲಿ. ಸದ್ಯ ಹೊಂಡಾ ಬೈಕ್ ಮಾಲೀಕನ ವಿಳಾಸಕ್ಕೆ ಫೈನ್ ಲಿಸ್ಟನ್ನು ಸಂಚಾರಿ ಪೊಲೀಸರು ಕಳಿಸಿದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಪದೇ ಪದೇ ಸಂಚಾರಿ ನಿಯಮಗಳ ಉಲ್ಲಂಘನೆ, ತ್ರಿಬಲ್ ರೈಡ್ ಆಗಿದೆ, ಹೆಲ್ಮೆಟ್ ರಹಿತ ಸಂಚಾರ ಆಗಿದೆ. 2,13,000 ಈಗ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೊಸಳ್ಳಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, 30,000 ಸ್ಕೂಟಿಗೆ 2,00,000 ದಂಡ ಅಂದರೆ ಹೆಂಗಾಯ್ತಿದು? ಖಂಡಿತವಾಗೂ ಪ್ರವೀಣ್, ಇದು ಇಡೀ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಹಿಸ್ಟ್ರಿ ಅಂದ್ರೆ ತಪ್ಪಾಗಲ್ಲ. ಇದುವರೆಗೂ ನಾವು ಒಂದು 60,000, 70,000, 1,20,000ವರೆಗೂ ಕೂಡ ಬೈಕ್ಗಳ ಮೇಲೆ ಅಥವಾ ಸ್ಕೂಟಿಗಳ ಮೇಲೆ ಬೆಂಗಳೂರಿನ ಸಂಚಾರ ನಿಯಮವನ್ನ ಉಲ್ಲಂಘನೆ ಮಾಡಿರುವಂತ ಪ್ರಕರಣಗಳನ್ನ ಕೇಳಿದ್ವಿ. ಆ ಕೇಳಿರುವಂತಹ ಪ್ರಕರಣಗಳ ಸಂಬಂಧಪಟ್ಟಾಗೆ ಈ ಒಂದು ಹೋಂಡಾ ಆಕ್ಟಿವಾ ಏನ್ ಈಗ ನಾವು ತೋರಿಸ್ತಾ ಇದೀವಿ, KA04 KK ಸಮಥಿಂಗ್ ಒಂದ್ ನಂಬರಿನ ಗಾಡಿ, ಇದು ಇಡೀ ಬೆಂಗಳೂರಿನ ಇತಿಹಾಸವನ್ನೇ ಒಂದ್ ರೀತಿಯಾದಂತ ದಾಖಲೆ ಮಟ್ಟದಲ್ಲಿ ಕೆಟ್ಟ ದಾಖಲೆಯನ್ನ ಬರ್ದಿದೆ ಅಂದ್ರೆ ತಪ್ಪಾಗಲ್ಲ. ಶಿವಾಜಿನಗರದ ಮುಸ್ಲಿಂ ಸಮುದಾಯದ ಒಂದು ಹೆಸರಿನಲ್ಲಿರುವಂತ ಈ ಒಂದು ಹೋಂಡಾ ಆಕ್ಟಿವಾ ಮಾಲೀಕ ಸಂಬಂಧಪಟ್ಟಾಗೆ ಬೆಂಗಳೂರಿನ ಒಂದೇ ಒಂದು ಸಿಗ್ನಲ್ 100ಕ್ಕೂ ಹೆಚ್ಚು ಸಂಚಾರ ನಿಯಮ ಉಲ್ಲಂಘನೆ ಸಂಬಂಧಪಟ್ಟಾಗೆ AI ಟೆಕ್ನಾಲಜಿ ಮೂಲಕ ಇರುವಂತಹ ಕ್ಯಾಮ್ರಾಗಳು ಈ ಒಂದು ಆಕ್ಟಿವಾ ಮೇಲೆ ಸಂಚಾರಿ ನಿಯಮ ವಿತೌಟ್ ಹೆಲ್ಮೆಟ್ ಆಗ್ಬೋದು, ಡಬಲ್ ರೈಡ್ ಆಗ್ಬೋದು, ಟ್ರಿಪಲ್ ರೈಡ್ ಆಗ್ಬೋದು, ಸಿಗ್ನಲ್ ಜಂಪ್ ಆಗ್ಬೋದು, ಒನ್ ವೇದಲ್ಲಿ ಬರ್ತಿರುವಂತ ಪ್ರಕರಣ ಆಗ್ಬೋದು ಸೇರಿದಂತ ನಾನಾ ರೀತಿಯಾದಂತ ಉಲ್ಲಂಘನೆಗಳನ್ನ ಮಾಡಿರುವಂತ ಪ್ರಕರಣ ಸಂಬಂಧಪಟ್ಟಾಗೆ 2,00,000 ಬರೋಬ್ಬರಿ 2,13,000 ದಂಡ ಈ ಒಂದು ಹೋಂಡಾ ಆಕ್ಟಿವಾ ಮೇಲೆ ಬಿದ್ದಿರುವಂತದ್ದು. 2022ರಿಂದ ಇಲ್ಲಿವರೆಗೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಪ್ರಕರಣಗಳಲ್ಲಿ ಒಂದು ದಾಖಲಾಗಿರುವಂತ ಈ ಒಂದು ಹೋಂಡಾ ಆಕ್ಟಿವಾ ಸಂಬಂಧಪಟ್ಟಾಗೆ ಸಂಚಾರಿ ಪೊಲೀಸರು ಈ ದೊಡ್ಡ ಮಟ್ಟದ ಒಂದು ದಂಡವನ್ನ ಒಂದು ವೆಹಿಕಲ್ ಇಂದ ಕಟ್ಕೊಳ್ಳೋದಾದ್ರೆ ಹೇಗೆ ಅನ್ನುವಂತ ಟೆನ್ಷನ್ ಶುರು ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಆ ಗಾಡಿಯನ್ನ ಈಗ ಮಾರಿದ್ರು ಕೂಡ ಹೆಚ್ಚು ಕಡಿಮೆ 30,000ರಿಂದ 40,000 ಒಳಗಡೆನೆ ಅದ್ರ ಬೆಲೆ ನಿಗದಿ ಮಾಡುವಂತ ಕೆಲಸ ಆಗುತ್ತೆ ಸಾಮಾನ್ಯವಾಗಿ ಯಾರಾದ್ರೂ ಮಾರಾಟ ಮಾಡಿದ್ರೆ. ಜೊತೆಗೆ ಆ ಗಾಡಿಯನ್ನ ತೆಗೆದುಕೊಳ್ಳುವಂತೇನೆ ಸುಮ್ನೆ ಇರ್ತಾನ, ಆತನು ಕೂಡ ಚೆಕ್ ಮಾಡ್ತಾನೆ. ಬೆಂಗಳೂರಿನಲ್ಲಿ ಯಾವ್ದೋ ಒಂದು ಗಾಡಿ ಅಂತಂದಾಗ ಇದ್ರ ಮೇಲೆ ಎಷ್ಟು ಟ್ರಾಫಿಕ್ ಫೈನ್ ಇದೆ ಅನ್ನುವಂತ ನಿಟ್ಟಿನಲ್ಲಿ ಹೊಸದಾಗಿ ಯಾರ ಖರೀದಿ ಮಾಡ್ಲಿಕ್ಕೆ ಬಂದವನು ಕೂಡ ಚೆಕ್ ಮಾಡಿದ್ರೆ ಅವನು ಕೂಡ ಓಡೋಗುವಂತ ಕೆಲಸ ಕೂಡ ಆಗತ್ತೆ. ಯಾಕಂದ್ರೆ 2,13,000 ಅಂದ್ರೆ ಈ ಗಾಡಿ ಜಾಗದಲ್ಲಿ ಮತ್ತೆ 5-6 ಗಾಡಿ ತಂದು ನಿಲ್ಸ್ಕೋಬಹುದು, ಆ ಮಟ್ಟದ ಒಂದು ಫೈನ್ ಕೂಡ ಬಿದ್ದಿರುವಂತದ್ದು. ಈ ಮೂಲಕವಾಗಿ ಈ ಗಾಡಿ ಮಾಲೀಕನಿಗೆ ಈ ದೊಡ್ಡ ಮಟ್ಟದ ದಂಡ ಸಂಬಂಧಪಟ್ಟಾಗೆ ಸಂಚಾರಿ ಪೊಲೀಸರು ಕೂಡ ಆತನ ಮನೆಗೆ ಒಂದು ನೋಟಿಸ್ ಅನ್ನ ಕಳಿಸಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಈ ಮೂಲಕವಾಗಿ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಕೆಟ್ಟ ಹಿಸ್ಟ್ರಿಯನ್ನ ಈ ಗಾಡಿ ಬರ್ದಿರುವಂತದ್ದು. ಇದುವರೆಗೂ ಏನ್ ಕೇಳ್ಪಟ್ಟಿದ್ವಿ, ಆ ಕೇಳ್ಪಟ್ಟಿರುವಂತ ದಾಖಲೆಗಳನ್ನ ಮುರಿದು ಇದು ಹೊಸ ದಾಖಲೆ ಕ್ರಿಯೇಟ್ ಮಾಡಿರುವಂತದ್ದು. ಹೀಗಾಗಿ ಸಂಚಾರಿ ಪೊಲೀಸರು RTO ಸಂಬಂಧಪಟ್ಟ ಈತನನ್ನ ಕರೆಸಿ ದಂಡವನ್ನ ಕಟ್ಸ್ಕೊಳ್ತಾರ ಅಥವಾ ಗಾಡಿಯನ್ನೇ ವಶಕ್ಕೆ ಪಡೆದುಕೊಳ್ತಾರ ಎನ್ನುವಂತ ಸದ್ಯಕ್ಕೆ ಕಾದು ನೋಡ್ಬೇಕಾಗಿರುವಂತ ಪ್ರಶ್ನೆ ಆಗಿದೆ ಪ್ರವೀಣ್. ಮಂಜುನಾಥ್, ಒಂದು ವೇಳೆ ಈ ವ್ಯಕ್ತಿ ಹಣವನ್ನು ಪಾವತಿ ಮಾಡದೆ ಹೋದ್ರೆ ವಾಟ್ ನೆಕ್ಸ್ಟ್ ಏನಾಗುತ್ತೆ? RCLI ಬ್ಲಾಕ್ ಮಾಡ್ತಾರಂತೆ?
ಖಂಡಿತವಾಗೂ ಒಂದಷ್ಟು ಕಠಿಣವಾದಂತ ರೂಲ್ಸ್ ಗಳಿದಾವೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಎ ಟೆಕ್ನಾಲಜಿ ಕ್ಯಾಮ್ರಾಗಳನ್ನ ಹಾಕಿದ್ದಾರೆ. ಸಂಚಾರಿ ನಿಯಮ ಉಲ್ಲಂಘನೆ ಆದ್ರೆ ದಂಡ ಕಟ್ಟಿಸುವಂತಹ ಒಂದು ಪ್ರಮೇಯ ಕೂಡ ಇದೆ. ಇದ್ರ ಜೊತೆಗೆ ಬೆಂಗಳೂರು ಇಡೀ ವಿಶ್ವದಲ್ಲೇ 2ನೇ ಸ್ಥಾನವನ್ನ ಟ್ರಾಫಿಕ್ ಸಂಬಂಧಪಟ್ಟ ಹಾಗೆ ಪಡೆದುಕೊಂಡಿರುವಂತ ಕಾರಣದಿಂದಾಗಿ ಈ ರೀತಿಯಾದಂತ ಉಲ್ಲಂಘನೆಗಳಿಗೆ ಬ್ರೇಕ್ ಹಾಕ್ಬೇಕು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಈ ರೀತಿಯಾದಂತ ಒಂದು ಸಂಚಾರ ನಿಯಮ ಉಲ್ಲಂಘನೆ ಆಗ್ತಿರುವಂತಹ ಜಾಗಗಳಲ್ಲಿ ಟ್ರಾಫಿಕ್ ಆಗುವ ಸಂಭವ ಕೂಡ ಜಾಸ್ತಿ ಇರುತ್ತೆ. ಒನ್ ವೇದಲ್ಲಿ ಬರುವಂತ ಸಂದರ್ಭದಲ್ಲಿ ಆಪೋಸಿಟ್ ವೆಹಿಕಲ್ಗಳು ನಿಯಮವನ್ನ ಪಾಲಿಸಿ ಬರ್ತಿರುವಂತ ವೆಹಿಕಲ್ಗಳು ಕೂಡ ತೊಂದರೆ ಆಗುತ್ತೆ. ಹೀಗಾಗಿ ಈತನಿಂದಲೂ ಕೂಡ ಸಂಚಾರಿ ಟ್ರಾಫಿಕ್ ಜಾಸ್ತಿ ಆಗುವಂತ ಉಲ್ಲೇಖ ಕೂಡ ಈ ಒಂದು ಕೆಲವೊಂದು ರೂಲ್ಸ್ ಗಳೇನಿದಾವ ಮೀರಿ ಈತ ನಿಯಮವನ್ನ ಉಲ್ಲಂಘನೆ ಮಾಡಿರುವಂತ ಕಾರಣದಿಂದಾಗಿ ಇವೆಲ್ಲವೂ ಕೂಡ ಲೆಕ್ಕಾಚಾರವನ್ನ ಸಂಚಾರ ಪೊಲೀಸ್ ಕೂಡ ಹಾಕ್ತಾರೆ. ಹೀಗಾಗಿ RTO ಸಂಬಂಧಪಟ್ಟಾಗಿ ಇದರ RC ಕಾರ್ಡ್ ಕೂಡ ಬ್ಯಾನ್ ಆಗುವಂತ ಕೆಲಸ ಆಗಬಹುದು. ಜೊತೆಗೆ ಈತನ DL ಏನಿರುತ್ತೆ DL ಕೂಡ ಕ್ಯಾನ್ಸಲೇಷನ್ ಆಗುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಆತನ ಒಬ್ಬನೇ ಈ ಒಂದು ವೆಹಿಕಲ್ ಬಳಸಿಲ್ಲ, ಅವ್ರ ಮನೆಯವರು ಕುಟುಂಬಸ್ಥರು ಎಲ್ಲರೂ ಕೂಡ ಬಳಕೆ ಮಾಡಿರ್ತಾರೆ. ಅದೆಲ್ಲವೂ ಕೂಡ ಈ ಗಾಡಿ ಮಾಲೀಕನ ಮೇಲೆ ಉಲ್ಲೇಖ ಆಗುವಂತ ಕಾರಣದಿಂದಾಗಿ ಈ ಗಾಡಿ ಮಾಲೀಕನ ಹೆಸರು ಯಾರ ಮೇಲೆ ಹೆಸರು ಗಾಡಿ ಬಂದು ರಿಜಿಸ್ಟರ್ ಆಗಿರುತ್ತೋ ಆತನ RC ಕಾರ್ಡ್ ಜೊತೆಗೆ DL ಕೂಡ ಕ್ಯಾನ್ಸಲೇಷನ್ ಆಗುವಂತ ಸಾಧ್ಯತೆ ಬಹುತೇಕ ಕಾಣುತ್ತೆ. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.